ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಮದುವೆ ಅಂತಂತಂದರೆ ಗೋದಾನ ಮಾಡ್ತಾರೆ, ಪಿತೃ ಕಾರ್ಯ ಮಾಡ್ತಾರೆ, ಹಲವಷ್ಟು ದಾನಗಳನ್ನು ಮಾಡ್ತಾರೆ ಅನ್ನುವಂಥ ಒಂದು ಘಟ್ಟದಲ್ಲಿ ನಾನು ಮುಗಿಸಿದ್ದೆ. ದಶರಥ ಗೋದಾನ ಪಿತೃ ಕಾರ್ಯಗಳನ್ನು ಮೊದಲಾಗಿರುವಂಥದ್ದನ್ನು ಮುಗಿಸ್ತಾರಂತೆ. ನಂತರ ಆತ 4 ಲಕ್ಷ ಗೋವುಗಳನ್ನು, ಬಂಗಾರದ ಕೊಂಬಿರುವಂಥ ಗೋವುಗಳನ್ನು ಒಬ್ಬೊಬ್ಬ ಮಗನಿಂದ ಒಬ್ಬೊಬ್ಬ ಮಗ 1 ಲಕ್ಷ ಗೋವುಗಳನ್ನು ದಾನ ಮಾಡ್ತಾರಂತೆ. ಹಾಗೆ ಬ್ರಾಹ್ಮಣರಿಗೆ ಬಂಗಾರ ಬೆಳ್ಳಿ ದಾನ ಮಾಡ್ತಾರಂತೆ. ವಸಿಷ್ಠರು ಮತ್ತು ವಿಶ್ವಾಮಿತ್ರರನ್ನು ಕರೆದು ಬಿಟ್ಟು ವಿವಾಹಕ್ಕೆ ಬೇಕಾಗಿರುವಂಥ ಅಗ್ನಿ ವೇದಿಕೆಯನ್ನು ಬಹಳ ಸಂಪ್ರದಾಯಬದ್ಧವಾಗಿ ಸಿದ್ಧ ಮಾಡಿಸ್ತಾರಂತೆ. ಅಂತಂದರೆ ಅಲ್ಲಿ ಏನೋ ಚಪ್ರ ಹಾಕಬೇಕು, ಅಲ್ಲಿ ಏನು ಒಂದು ಸೀತಾರಾಮರ ಫೋಟೋ ಇರಬೇಕು, ಕಳಶ ಸ್ಥಾಪನೆ ಇರಬೇಕು, ಅಲ್ಲಿ ಮಂತ್ರಗಳಿಂದ ದೇವತೆಗಳನ್ನು ಆಹ್ವಾನ ಮಾಡಬೇಕು. ಅದು ಬಹಳ ಪವಿತ್ರವಾಗಿರುವಂಥ ಒಂದು ಸ್ಥಳದ ಥರ ಏನು ಮಂತ್ರಾನುಷ್ಠಾನ ಇರುವಂಥವರು ಬ್ರಹ್ಮಜ್ಞಾನಿಗಳು ಇಲ್ಲಿ ಪುರೋಹಿತರಾಗಿ ಬಂದು ಪುರಕ್ಕೆ ಹಿತವನ್ನು ನೀಡುವಂಥವರು ಪುರೋಹಿತರು, ಅರ್ಚಕರು ಬಂದು ಇಲ್ಲೆಲ್ಲ ಕ್ರತುಗಳನ್ನು ಮಾಡ್ತಾರೆ. ಇಂತಹ ಪರಮ ಪವಿತ್ರವಾಗಿರುವಂಥ ವೇದಿಕೆಯಲ್ಲಿ ನಾವು ಸಹಜ ಕವಚ ಕುಂಡಲಗಳಿಂದ ಹುಟ್ಟಿರೋ ಥರ ನಾವು ಸೆಲ್ಫೋನ್ಗಳು, ನಂತರ ಕಾಲಲ್ಲಿ ಪಾದ ರಕ್ಷೆಗಳನ್ನು ಹಾಕ್ಕೊಂಡು ಆ ಚಪ್ರದ ಕೆಳಗೆ ನಾವು ಹೋಗ್ತೀವಲ್ವಾ, ಮಂಟಪದ ಕೆಳಗೆ ಹೋಗ್ತೀವಲ್ವ, ಆ ಚಪ್ರ ಮನೆ ಹತ್ರ ಹಾಕಿರ್ತಾರೆ, ಮದುವೆ ಮಂಟಪ ಅಲ್ಲಿ ಹಾಕಿರ್ತಾರೆ, ಅದರ ಕೆಳಗೆ ಹೋಗ್ತೀವಲ್ಲ, ಏನಂತ ಹೇಳಬೇಕು ಅಂತಂದರೆ ನಾವು ಹೋಗಿರುವಂಥದ್ದು ಅಲ್ಲಿ ವಧುವರರನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರನೇ ವಿನಃ ನಮ್ಮಿಂದ ಅಪಚಾರ ಮಾಡೋದಕ್ಕೋಸ್ಕರ ಅಲ್ವಲ್ಲ. ನನಗೊಂದು ಅನ್ನಿಸ್ತಾ ಇದೆ ಏನು ಅಂತಂದರೆ, ತಂದೆ ತಾಯಿ ಇಷ್ಟು ಲಕ್ಷ ಖರ್ಚನ್ನು ಮಾಡಿ ಎಲ್ಲವನ್ನು ಏರ್ಪಾಟು ಮಾಡ್ತಾರೆ. ಫಸ್ಟು ತಂದೆ ತಾಯಿ ಸಂಪ್ರದಾಯಬದ್ಧವಾಗಿರಬೇಕು. ಹೇಗೆ ಮದುವೆ ಬಂದಿರುವಂಥವ್ರನ್ನ ಬಫೆಟ್ ಸಿಸ್ಟಮಲ್ಲಿ ಅಲ್ಲದೆ ಮನೆಗೆ ಹೋಗಿ ಊಟ ಮಾಡೋ ಥರ ಏರ್ಪಾಟು ಮಾಡಿದಾಗ ಏನೋ ಅಲ್ಲಿ ಖುದ್ದು ಇದ್ದು ಅವರು ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕು. ನಾವು ಕರೆದ್ರೇ ಅಲ್ಲ ಅಲ್ಲಿ ಬಂದಿರುವಂಥದ್ದು. ಮೊದಲು ತೃಪ್ತಿ ಆದರೆ ಅಲ್ಲಿ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತೆ. ನಂತರ ಒಂದು ಬೋರ್ಡನ್ನು ಹಾಕಿಸ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಅಂತಂತಂದರೆ, ಈ ಮದುವೆ ಚಪ್ಪರದೊಳಗೆ ಈ ಪ್ರದೇಶದಲ್ಲಿ ಮದುವೆ ನಡೆಯುವಂಥ ಪ್ರದೇಶದಲ್ಲಿ ದಯಮಾಡಿ ಯಾರು ಪಾದರಕ್ಷೆಗಳಿಂದ ಬರಬೇಡ್ರಿ, ಪಾದರಕ್ಷೆಗಳನ್ನು ಹೊರಗಡೆನೆ ಬಿಟ್ಟು ಬನ್ರಿ ಅಂತಂತಂದು ಏನಾದರೂ ಒಂದು ಬೋರ್ಡ್ ಆದರೂ ಹಾಕ್ಸಿದ್ರೆ, 2-3 ಕಡೆ ಬೋರ್ಡ್ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಹಾಕ್ಸಿದ್ರೆ ಸ್ವಲ್ಪ ಆದ್ರೂ ಜನಕ್ಕೆ ಇದಾಗುತ್ತೆ ಏನು ಅಂತಂದ್ರೆ, ಮದುವೆ ಅಂತಂದ್ರೆ ಅಲ್ಲಿ ಶೂಟಿಂಗ್ ಅಲ್ಲ, ಫೋಟೋ ಶೂಟ್ಸ್ ಅಲ್ಲ, ಅಲ್ಲಿ ಒಂದು ಜೀವನಕ್ಕೆ ಸಂಬಂಧಿಸಿರುವಂಥದ್ದು, ದೇವತೆಗಳು ಬಂದು ಆಹ್ವಾನ ಮಾಡುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಮಾಡುವಂಥದ್ದು, ಸಂತೋಷದಿಂದ ಹೋಗುವಂಥದ್ದು. ಅತಿಥಿ ದೇವೋಭವ ಅಂತಂದ್ರೆ ಅತಿಥಿಗಳನ್ನ ದೇವರ ಥರ ಸತ್ಕರಿಸಿ ಕಳಿಸುವಂಥ ಒಂದು ಪುಣ್ಯವಾಗಿರುವಂಥ ಕಾರ್ಯ ಇವಾಗ ಎಷ್ಟು ತಲೆ ಕೆಳಗಾಗಿದೆ ಅಂತ ನಮ್ಮ ಅಂತರಾತ್ಮಕ್ಕೆ ನಾವೇ ತಿಳ್ಕೊಬೇಕಾಗುತ್ತೆ. ನಾನು ಹೇಳೋ ಕೆಲಸ ಇಲ್ಲ, ಆಯ್ತಾ? ಆಗ ಸಿದ್ಧ ಮಾಡುವಂತಂತರಂತೆ ದಶರಥ ಮಹಾರಾಜರು ಕನ್ಯಾದಾನವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಹೊರಗಡೆ ನಿಂತ್ಬಿಟ್ಟು ಜನಕ ಮಹಾರಾಜರಿಗೆ ಏನೋ ಒಂದು ವಾರ್ತೆಯನ್ನು ಕಳಿಸ್ಕೊಡ್ತಾರಂತೆ. ಆಗ ನಿಮ್ಮ ಜನಕ ಮಹಾರಾಜರು ಅಂತಾರಂತೆ, ನಿಮ್ಮನ್ನು ದ್ವಾರಪಾಲಕರು ಯಾರಾದರೂ ಒಳಗಡೆ ಬಿಡ್ಲಿಲ್ವಾ? ದಶರಥರ ಮನೆಗೂ ಮತ್ತು ಜನಕರ ಮನೆಗೂ ಯಾವುದೇ ವ್ಯತ್ಯಾಸವಿಲ್ಲ. ನೀವು ನೇರವಾಗಿ ಒಳಗಡೆ ಬರ್ಬೋದಾಗಿತ್ತಲ್ಲ, ಏನು ನೀವು ಈ ಥರ ನನ್ನನ್ನು ಒಂದು ಪರ್ಮಿಷನ್ ಅಂತಂದರೆ ಅನುಮತಿ ತಗೊಂಡು ನಮ್ಮ ಮನೆಯಲ್ಲಿ ಬರಬೇಕಾ? ನಾನೇನಾದರೂ ಬೇರೆಯವನ, ನನ್ನ ಮಗಳು ನಿಮ್ಮ ಮಗಳು, ನಿಮ್ಮ ಮಗ ನನಗೆ ಮಗ ಆಗ್ತಾನೆ ಅಂದರೆ ಪಿತೃಪಂಚಕಗಳಲ್ಲಿ ಪುತ್ರ ಪಂಚಕಗಳಲ್ಲಿ ಕೂಡ ಈ ಥರ ಇದೆ ಅಂತ ನಾನು ಹೇಳೋದಕ್ಕೆ ಇದು ಮಾಡ್ತೀನಿ. ಅಂತಂದರೆ ಮಾತೃಪಂಚಕ, ಪಿತೃಪಂಚಕ ಅಂತಂದರೆ ತಂದೆ, ಗುರುವಿನ ದೊಡ್ಡಣ್ಣ ಮತ್ತು ಗುರುವಿನ ಮಗ ಕೂಡ ಈ ಥರ ಪಿತೃಪಂಚಕಗಳಲ್ಲಿ ಬರ್ತಾರೆ. ನಂತರ ಪುತ್ರ ಪಂಚಕಗಳಲ್ಲಿ ಮಗ ಮತ್ತು ಅಳಿಯ ಮತ್ತು ಶಿಷ್ಯ, ಈ ಥರ ಕೆಲವಷ್ಟು ಜನ ಮಕ್ಕಳಿಗೆ ಸಮಾನ, ಹೆತ್ತ ಮಕ್ಕಳಿಗೆ ಸಮಾನ ಅಂತ ಕೂಡ ಹೇಳ್ತಾ ಇರ್ತಾರೆ. ನಿಮಗೂ ನಮಗೂ ವ್ಯತ್ಯಾಸ ಇಲ್ಲ. ಇದು ಎಷ್ಟು ಅರ್ಥಗರ್ಭಿತವಾಗಿರುವಂಥ ಮಾತು. ಏನು ದಶರಥರು ಹೇಳ್ತಾರೆ, ಕೊಡುವಂಥ
ದಾತ ನೀನಯ್ಯ, ಯಾಕೆ ಈ ಥರ ನೀನು ಅಂಗಲಾಚಿತಾ ಇದೆಯಾ? ನೀನು ಕೊಡುವಂಥವ್ ನಾನು ಇಸ್ಕೊಳ್ಳುವಂಥವ್ನು, ನೀನು ಈ ಥರ ದೀನವಾಗಿ ಮಾತನಾಡಬಾರ್ದು, ನಿನ್ನ ಕೈಯೇ ಮೇಲಿರುತ್ತೆ ಅಂತ. ನಂತರ ಜನಕ ಮಹಾರಾಜರು ಹೇಳ್ತಾರೆ, ನಿಮ್ಮನೆಗೂ ನಮ್ಮನೆಗೂ ವ್ಯತ್ಯಾಸ ಇಲ್ಲ ಅಂತಂದ್ರೆ ಮದುವೆಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ಹೊಸ್ದಾಗಿ ಮದುವೆ ಆಗಿರ್ತಾರೆ, ಅವ್ರ ನಡುವೆ ಜಗಳ ಬರೋದೇ ಏನು ಅಂತಂದ್ರೆ, ನಿಮ್ಮಪ್ಪ ನಮ್ಮ ಅಪ್ಪನ ಈ ತರ ಅಂತಂದ್ರಂತೆ, ನಮ್ಮಮ್ಮ ನಿಮ್ಮಮ್ಮನ ಈ ತರ ಮರ್ಯಾದೆ ಕೊಡ್ಲಿ ಅಂತ ಅಷ್ಟು ಲಕ್ಷ ಲಕ್ಷ ಖರ್ಚಿಟ್ಟು ನಾವು ದೊಡ್ಡವರು ಕಿತ್ತಾಡ್ಬಿಟ್ರೆ ಆ ಮಕ್ಕಳು ಎಲ್ಲಿ ಸಂತೋಷವಾಗಿರ್ತಾರೆ? ನಾವು ಸಂತೋಷವಾಗಿರ್ಬೇಕು ಅಂತಾನೆ ಅಲ್ವಾ ನಾವು ಮದುವೆ ಮಾಡಿಸಿರೋದು. ಇವೆಲ್ಲ ರಾಮಾಯಣ ಮತ್ತೆ ಭಾರತ ಭಾಗವತ ಇವೆಲ್ಲ ಯಾಕೆ ಬೇಕು ಅಂತಂದ್ರೆ, ನಮ್ಗೆ ತಿಳಿದಲೇ ನಮ್ಗೆ ಅಹಂಕಾರ ಅನ್ನುವಂಥ ಒಬ್ಬ ದೊಡ್ಡಣ್ಣ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ದೊಡ್ಡಣ್ಣನಿಗೆ ಬುದ್ಧಿವಾದ ಯಾರು ಹೇಳ್ಬೇಕು ಅಂದ್ರೆ, ಮನುಷ್ಯರು ಹೇಳಿದ್ರೆ ಸರಿ ಹೋಗೋದಿಲ್ಲ. ಅಹಂಕಾರ ಅನ್ನುವಂಥ ದೊಡ್ಡಣ್ಣ ನಿಮ್ಮಲ್ಲಾಗ್ಲಿ ನನ್ನಲ್ಲಾಗ್ಲಿ ಇಂತಹ ಪುಣ್ಯ ಕಥಾ ಶ್ರವಣಗಳಿಂದಲೇ ಆ ದೊಡ್ಡಣ್ಣ ಒಂದ್ ಸ್ವಲ್ಪ ಸೈಲೆಂಟ್ ಆಗ್ತಾನೆ. ಅಹಂಕಾರ ಅನ್ನುವಂಥ ದೊಡ್ಡಣ್ಣ ಸೈಲೆಂಟ್ ಆಗ್ತಾನೆ ಅಂತಂತ ಗುರು ಹಿರಿಯರು ಪಂಡಿತೋತ್ತಮರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ದಯಮಾಡಿ ಎಲ್ಲರೂ ಇದು ಏನು ರಿಟೈರ್ಡ್ ಆದ ನಂತರ ಕೇಳಬೇಕಾಗಿರುವಂತ ಇವಲ್ಲ ನಮ್ಮ ಶಾಸ್ತ್ರ ವಾಂಗ್ಮಯಗಳೆಲ್ಲವೂ ಚಿಕ್ಕಂದಿನಿಂದಲೂ ಕಲಿಸ್ಕೊಟ್ರೆ ಮನುಷ್ಯನ ತರ ಇರ್ತಾನೆ, ಸಂಸ್ಕಾರದಿಂದ ಇರ್ತಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಅಲ್ಲ, ನಾವು ರಿಟೈರ್ಡ್ ಆದ್ಮೇಲೆ ನಾವು ರಾಮಾಯಣ ಭಾಗವತ ಮತ್ತೆ ಭಗವದ್ಗೀತೆ ಓದ್ತೀವಿ, ಭಜನೆ ಮಾಡ್ತೀವಿ. ಅವರೆಲ್ಲ ಕೆಲಸ ಇಲ್ಲದೆ ಇರುವಂತವ್ರಲ್ಲಪ್ಪ. ಏಕಾಏಕಿ ನಿನ್ನ ಮನ್ಸಕ್ಕೆ ಹೋಗ್ಬಿಟ್ಟು 1 ಗಂಟೆಗಳ ಕಾಲ ಭಜನೆ ಮಾಡುವಂತಂದ್ರೆ ಯಾರಿಂದನೂ ಕೈಯಲ್ಲ ಆಗೋದಿಲ್ಲ. ಸ್ವಲ್ಪನೇ ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು. ಈ ತರ ನಾವು ಸಂಸ್ಕಾರದಿಂದ ಏನು ನಾವು ಎಲ್ಲ ಮದುವೆಗಳಲ್ಲಿ ಈ ತರ ಸಂಸ್ಕಾರ ಇದ್ರೆ ಜಗಳ ಆಡ್ದಲೆ ಸಂತೋಷದಿಂದ ಮಾಡ್ಬೇಕಾಗಿರುತ್ತೆ. ಮತ್ತೆ ಹುಟ್ಟು ಮದುವೆ ಮತ್ತು ಸಾವು ಏನು ಮತ್ತೆ ನಮ್ಮ ಜೀವನದಲ್ಲಿ ಆಗೋದಿಲ್ಲ. ಹುಟ್ಟು ಸಾವಂತೂ ನಮ್ಮ ಕೈಯಲ್ಲಿ ಇರೋದಿಲ್ಲ. ಮದುವೆ ಆದ್ರೂ ಸಂತೋಷದಿಂದ ಅವ್ರ ಜೀವನ ಪರ್ಯಂತ ಒಂದು ಮಧುರ ಸ್ಮೃತಿಯಾಗಿ ಉಳಿಯೋ ತರ ಮಾಡ್ಬೇಕೇ ವಿನಃ ಆ ಮದುವೆಯಿಂದಲೇ ಸಂಬಂಧಗಳೆಲ್ಲ ಕೆಟ್ಟೋಗ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅದು ಇದು ಅನ್ನುವಂಥದ್ದು ಎಷ್ಟು ನಡೀತಾ ಇದೆ ಅಂತಂದು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಅಲ್ಲಿ ನೋಡ್ರಿ ಅಗ್ನಿ ಬೇಗ ಬಂದ್ಬಿಡ್ಬೋದು, ನೇರವಾಗಿ ಬರ್ಬೋದು ಅಂತಂತಾರೆ. ನಂತರ ವಸಿಷ್ಠರು ಮತ್ತು ವಿಶ್ವಾಮಿತ್ರರ ಒಂದು ಆಧ್ವರ್ಯದಲ್ಲಿ ಮುಂದಾಳತ್ವದಲ್ಲಿ ಅಗ್ನಿ ವೇದಿಕೆಯನ್ನು ಸಿದ್ಧ ಮಾಡ್ತಾರಂತೆ. ಅದರೊಳಗೆ ಅಗ್ನಿಹೋತ್ರವನ್ನು ನಿಕ್ಷೇಪ ಮಾಡ್ತಾರಂತೆ, ಅಕ್ಷತಾ ಸಮಾರೋಹಣ ಮಾಡಿಸ್ತಾರಂತೆ, ಗಂಧ ಪುಷ್ಪಗಳನ್ನು ಹಾಕ್ತಾರಂತೆ. ದಶರಥ ಮಹಾರಾಜರು ಅಗ್ನಿಹೋತ್ರದ ಹತ್ರ ನಿಂತ್ಕೊಂಡಿರ್ತಾರಂತೆ. ರಾಮ ಕೂಡ ಅಗ್ನಿಹೋತ್ರದ ಹತ್ರ ಬಂದು ನಿಂತ್ಕೊಂಡಾಗ ಸೀತಮ್ಮನ್ನ ಕರ್ಕೊಂಡ್ಬರ್ತಾರಂತೆ. ಆಗ ಏನ್ ಮಾಡ್ತಾರೆ, ಜನಕ ಮಹಾರಾಜ ರಾಮನೊಂದಿಗೆ ಹೀಗೆ ಹೇಳ್ತಾರಂತೆ, ರಾಮಯ್ಯ ನಿನ್ಗೆ ಸೀತಮ್ಮ ಯಾರು ಗೊತ್ತಿಲ್ವಲ್ಲ? ಗೋನಯ್ಯ ಸೀತಮ್ಮ ಈಕೆನೆ ನನ್ನ ಮಗಳು. ನಾನು ಈಕೆಯನ್ನು ನಿನ್ಗೆ ಕಾಮ ಪತ್ನಿಯಾಗಿ ಕೊಡ್ತಾ ಇಲ್ಲ, ನಿನ್ನೊಂದಿಗೆ ಧರ್ಮವನ್ನು ಅನುವರ್ತನೆ ಮಾಡೋದಕ್ಕೋಸ್ಕರ ನಿನ್ಗೆ ಮಗಳನ್ನು ಕೊಡ್ತಾ ಇದ್ದೀನಿ. ಆದ್ದರಿಂದ ಈಕೆಯನ್ನು ಧರ್ಮ ಪತ್ನಿಯಾಗಿ ಸ್ವೀಕರಿಸು. ಹೆಣ್ಣು ಮಗಳ ತಂದೆ ಅಲ್ವಾ, ಅದಕ್ಕೋಸ್ಕರ ಮದುವೆ ಆಗ್ತಾ ಇದೆ ಅಂತ ಆನಂದದಲ್ಲಿ ಇಷ್ಟು ಮಾತನ್ನು ಅಂದಿದ್ದೀನಿ. ನನ್ನನ್ನು ಕ್ಷಮಿಸು, ಈಕೆಯನ್ನು ನೀನು ಸ್ವೀಕರಿಸು. ನಿನ್ನ ಕೈಯಲ್ಲಿ ನಮ್ಮ ಮಗಳ ಅಂಗೈಯನ್ನು ಚೆನ್ನಾಗಿ ಉಜ್ಜಿ ಇಟ್ಕೋ. ಸೂರ್ಯವಂಶದಲ್ಲಿ ಅಂಗೈ ಚೆನ್ನಾಗಿ ಏನೋ ಒಂದು ಈ ತರ ಸ್ಪರ್ಶ ಆಗೋ ತರ ಇಟ್ಕೊಂಡ್ರೆ ಅದೇ ಸುಮುಹೂರ್ತ ಅಂತಂದ್ರೆ, ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಜೀರಿಗೆ ಬೆಲ್ಲ ಇಡ್ತಾರಲ್ಲ ನೆತ್ತಿ ಮೇಲೆ, ಅದು ಸುಮುಹೂರ್ತ ಅಂತಾರೆ. ಈ ಕ್ಷಣದಿಂದ ನಮ್ಮ ಮಗಳು ಏನಾದ್ರೂ ಮಾಡಿದ್ರೆ ಅದು ನಿನ್ಗೋಸ್ಕರನೇ ಮಾಡ್ತಾಳೆ ರಾಮ. ನಮ್ಮದು ವಿದೇಹ ವಂಶ, ನಮಗೆ ದೇಹದ ಮೇಲೆ ಭ್ರಾಂತಿ ಇರೋದಿಲ್ಲ. ನನ್ನ ಮಗಳನ್ನು ಹಾಗೆ ಬೆಳೆಸಿದೀವಿ. 1 ವರ್ಷದ ನಂತರ ನನ್ನ ಮಗಳು ಕಲಿತು ತವ್ರ ಮನೆಗೆ ಬಂದಾಗ ನಾನು ಕಲಿಸಿರುವಂತ ಏನು ಸಂಪ್ರದಾಯಗಳನ್ನು ಮರ್ತೋಗ್ಬಿಟ್ರೆ ಅದು ನಿನ್ನಿಂದಲೇ. ಅದನ್ನು ವೃದ್ಧಿ ಮಾಡ್ಬೇಕೇ ವಿನಃ ಒಳ್ಳೆ ಸಂಪ್ರದಾಯಗಳನ್ನು ನಾವು ಮರೆಯೋ ತರ ಮಾಡಬಾರ್ದು ಅಂತಂತಾರೆ. ಯಾಕೆಂದ್ರೆ ನಾನು ಕಲಿಸ್ಕೊಟ್ಟಿರೋದನ್ನ ಒದ್ದರ
ಉದ್ಧರಿಸಬೇಕಾಗಿರುವಂಥದ್ದು ನೀನು. ಹಾಗೆ ಉದ್ಧರಿಸೋದ್ರಲ್ಲಿ ಏನಾದರೂ ತಪ್ಪಾದರೆ ಅದು ನಿನ್ನದೇ ಆಗುತ್ತೆ. ಆಕೆ ನಿನ್ನನ್ನು ನೆರಳಿನ ಅನುಗಮಿಸ್ತಾಳೆ ಅಂತ ಹೇಳ್ತಾರಂತೆ. ಹಾಗೆ ಲಕ್ಷ್ಮಣ ಊರ್ಮಿಳಾರೊಂದಿಗೆ, ಭರತ ಮಾಂಡವಿಯೊಂದಿಗೆ, ಶತ್ರುಘ್ನನಿಗೆ ಶುತಕೂರ್ತಿಯೊಂದಿಗೆ ವಿವಾಹ ನಡೆಯುತ್ತೆ. ಹೀಗೆ ವಿವಾಹ ನಡೀತದಂಗೆ ದೇವದುಂದುಭಿಗಳು ಮೊಳಗ್ತಾವಂತೆ. ಮೇಲಿಂದ ಪುಷ್ಪವೃಷ್ಟಿ ಬೀಳುತ್ತಂತೆ, ಪುಷ್ಪದ ಒಂದು ಮಳೆ ಬೀಳುತ್ತಂತೆ. ದೇವತೆಗಳೆಲ್ಲರೂ ಸಂತೋಷ ಪಡ್ತಾರಂತೆ. ಆ ದಿನ ನಡೆದಿರುವಂತಹ ಸೀತಾರಾಮರ ಕಲ್ಯಾಣಕ್ಕೆ ಸಮಸ್ತ ಲೋಕಗಳು ಸಂತೋಷ ಪಡ್ತಾರೆ. ಯಾಕೆ ಅಂತಂತಂದ್ರೆ ಅವತಾರ ಪ್ರಯೋಜನಕ್ಕೋಸ್ಕರನೇ ಸೀತಾರಾಮರ ಕಲ್ಯಾಣ ಆಗುತ್ತೆ. ಸೀತಮ್ಮ ಇಲ್ಲ ಅಂತಂತಂದ್ರೆ, ಸೀತಮ್ಮನ ಅಪಹರಣ ಮಾಡ್ಕೊಂಡು ಹೋಗಿಲ್ಲ ಅಂತಂದ್ರೆ ರಾವಣನ ಒಂದು ಸಂಹಾರ ಆಗೋದಿಲ್ಲ. ರಾವಣ ಕುಂಭಕರ್ಣರ ಸಂಹಾರಕ್ಕೋಸ್ಕರನೇ ಯಾರು ಶ್ರೀರಾಮಚಂದ್ರ ಪ್ರಭು ಜನ್ಮಿಸಿ ಬಂದಿರುವಂಥದ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ನಾವು ಒಬ್ಬರನ್ನ ನೆನಪು ಮಾಡ್ಕೊಬೇಕಾಗುತ್ತೆ. ಯಾರು ನೆನಪು ಮಾಡ್ಕೊಬೇಕಾಗತ್ತೆ ಅಂದ್ರೆ ಗುರು ವಿಶ್ವಾಮಿತ್ರರನ್ನು ನೆನಪು ಮಾಡ್ಕೊಬೇಕಾಗತ್ತೆ. ಮಾರನೇ ದಿನ ವಿಶ್ವಾಮಿತ್ರರು ಯಾವುದೇ ಒಂದು ಫಲವನ್ನು ಅಪೇಕ್ಷಿಸದಲ್ಲಿ ಎಲ್ಲರನ್ನು ಆಶೀರ್ವದಿಸಿ ಉತ್ತರ ದಿಕ್ಕು ಹೋಗ್ಬಿಡ್ತಾರೆ. ಇಲ್ಲಿ ಕಾಣಿಸಿರುವಂಥವ್ರು 6 ಖಂಡಗಳಲ್ಲಿ ಮತ್ತೆ ಮತ್ತೆ ಕಾಣಿಸೋದೇ ಇಲ್ಲ ಈ ಮಹಾನುಭಾವರು. ಗುರುಗಳು ಅಂತಂತಂದ್ರೆ ಅಪಾರವಾಗಿರುವಂತ ಅದಕ್ಕೆ ಕಾರಣನೇ ಇರೋದಿಲ್ಲ. ತಂದೆ ತಾಯಿಗಾದ್ರು ಅವರ ರಕ್ತ ಅನ್ನುವಂಥ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಕಾರುಣ್ಯ ಮೂರ್ತಿಗಳು ಇವರು. ತಾವು ಅಷ್ಟು ಕಷ್ಟಪಟ್ಟು ಕಲ್ತ್ಕೊಂಡಿರುವಂಥ ಧನುರ್ವೇದವನ್ನೆಲ್ಲ ಆ ರಾಮನಿಗೆ ದಾರೆ ಎರೆದ್ಬಿಟ್ಟು ಆ ರಾಮನನ್ನು ಶ್ರೀರಾಮನನ್ನಾಗಿ ಮಾಡಿ ಒಂದು ಅಪರಂಜಿ ಅಂತ ಗುಣ ಇರುವಂತಹ ಸೀತಮ್ಮನ ಮದುವೆ ಮಾಡ್ಕೊಳೋದಕ್ಕೆ ಇವರೇ ಕರ್ಕೊಂಡ್ಬಂದು ತೋರಿಸಿ ಮದುವೆ ಮಾಡಿಸ್ತಾರೆ ಅಂತಂದ್ರೆ ಈ ಗುರು ಕಾರಣಕ್ಕೆ ಏನಂತ ಹೇಳ್ಬೇಕಾಗುತ್ತಪ್ಪ. ಅದಕ್ಕೋಸ್ಕರ ರಾಮನನ್ನು ಶ್ರೀರಾಮನನ್ನ ಮಾಡಿರುವಂತ ವಿಶ್ವಾಮಿತ್ರ ಮಹರ್ಷಿಗಳಿಗೆ ನಾವು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದ್ರೆ ಋಷಿ ರಚನೆ ಮಾಡಿರುವಂತ ಗ್ರಂಥಗಳ ಅಂತಂದ್ರೆ ಪುರಾಣಗಳನ್ನು ಓದೋದೆ ಅವರ ಋಷಿ ಋಣವನ್ನು ತೀರಿಸೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಂತರ ಎಲ್ಲರನ್ನು ಆಶೀರ್ವದಿಸಿ ಉತ್ತರ ದಿಕ್ಕಿಗೆ ಹೋಗ್ಬಿಡ್ತಾರಂತೆ. ಉತ್ತರ ದಿಕ್ಕಿಗೆ ಹೋದ ನಂತರ ಉತ್ತರ ದಿಕ್ಕಿಗೆ ಹೋಗ್ತಾರಂತೆ. ಆದ್ರೆ ಇಲ್ಲಿ ನಮ್ಮ ಈ ಕಾಲದ ಮದುವೆಗಳು ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತಂತಾರೆ, ಅಲ್ಲಿ ಮೋರಿಯಲ್ಲಿ ಹೋಗ್ತಾರೆ. ಯಪ್ಪ ಆ ಚಂಡಾಲವನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ಒಂದು ಲಗ್ನ ಪತ್ರಿಕೆ ಬರೆದುಕೊಂಡ ನಂತರ ಗಂಡು ಮತ್ತು ಹೆಣ್ಣಿನ ಕಣ್ಣಿನ ನೋಟ ಏನು ಬೆರಿ ಕೂಡ್ದು ಅಂತ ಹೇಳ್ತಾರೆ. ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡ್ಕೋಕೂಡ್ದು. ಅದೇನಾದ್ರೂ ಕೆಟ್ಟ ಗಳಿಗೆಯಲ್ಲಿ ನೋಡ್ಕೊಂಡಿದ್ದಾರೆ ಅಂತಂತಂದ್ರೆ ಏನಾಗುತ್ತೆ, ಅದು ಅವರ ಒಂದು ಮುಹೂರ್ತ ಆಗುತ್ತೆ, ಸುಮುಹೂರ್ತ ಆಗುತ್ತೆ. ಅದಕ್ಕೋಸ್ಕರನೇ ಆ ತೆರೆ ಹಿಡ್ದಿರ್ತಾರೆ ಗಂಡು ಹೆಣ್ಣು. ಆ ಮುಹೂರ್ತದಲ್ಲಿ ಏನು ವೇದಘೋಷಗಳು ಕೇಳಬೇಕಾದ್ರೆ ಒಬ್ಬರ ಕಣ್ಣಲ್ಲಿ ಒಬ್ಬರು ಜೀರಿಗೆ ಬೆಲ್ಲ ಇಟ್ಕೊಂಡಾಗ ಏನು ಅವರ ಒಂದು ಸಹಸ್ರಾರ ಚಕ್ರದಿಂದ ಇವ್ರ ಸಹಸ್ರಾರ ಚಕ್ರಕ್ಕೆ ಆಕರ್ಷಣೆ ಏರ್ಪಟ್ಟಾಗ ಮಂತ್ರಗಳೊಂದಿಗೆ ಅವರು ಸುಮುಹೂರ್ತದಿಂದ ಅವ್ರ ಕಣ್ಣೋಟ ಬೆರಿಬೇಕೇ ವಿನಃ ಎಲ್ಲದರಲ್ಲೇ ಕಲಿ ಕೂಡ್ದು. ಇವಾಗ ಏನಪ್ಪ ಆಗ್ಬಿಟ್ಟಿದೆ. ಇವಾಗಿನ ಮದುವೆಗಳ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಅಲ್ಲಿ ಡೆಕೋರೇಷನ್ಗೆ ಇಟ್ಟಿರುವಂತ ಹೂಗಳು ಇಟ್ಟಿರ್ತಾರೆ. ಆ ಮದುವೆ ಹೆಣ್ಣು ಗಂಡು ಏನು ಸ್ಟೇಜ್ ಇಳಿತದಂಗೆ ಅದನ್ನ ಕಸದಲ್ಲಿ ಗೂಡ್ಸಾಕ್ಬಿಡ್ತಾರೆ. ಎಲ್ರಿ ಚೆನ್ನಾಗಿರುತ್ತೆ, ಅವ್ರ ಜೀವನ ಎಲ್ರಿ ಚೆನ್ನಾಗಿರುತ್ತೆ. ಮುತ್ತೈದರೆ ಹೂವು, ಸುವಾಸಿನಿಗಳಿಗೆ ಅಮ್ಮನವ್ರಿಗೆ ಪ್ರತೀತವಾಗಿರುವಂತ ಹೂಗಳು. ಕೆಲವಷ್ಟು ಹೂಗಳನ್ನ ಕೆಂಪು ಹೂಗಳನ್ನ ತುಳಿದ್ರೆ ನಮ್ಮ ಜಾತಕದಲ್ಲಿರುವಂತ ಪುಣ್ಯ ಎಲ್ಲ ಹೋಗ್ಬಿಡುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಆದ್ರೆ ಶೂಗಳು ಹಾಕೊಂಡು ಪೊರಕೆಯಲ್ಲಿ ಗೂಡಿಸ್ಕೊಂಡು ನಂತರ ದಯಮಾಡಿ ನಾನು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ ನಮ್ಮ ಒಂದು ಶ್ರೀಮಂತಿಕೆಯನ್ನು ತೋರಿಸೋದಕ್ಕೋಸ್ಕರ ಏನು ಬಳಸುವಂತ ಎಲೆಯಲ್ಲಿ ಬಹಳ ತರದ ಊಟ ಏನು ಆಹಾರ ಪದಾರ್ಥಗಳನ್ನು ದಯಮಾಡಿ ಮಾಡಿಸ್ಬೇಡ್ರಿ. ಅಲ್ಲಿ ಆಹಾರವನ್ನು ವ್ಯರ್ಥ ಮಾಡಿ ಎಲೆಯನ್ನು ಮಡಚಿಬಿಟ್ಟು ಕಸತಿಪ್ಪೆಗೆ ಹಾಕ್ಬಿಟ್ರೆ ಅಲ್ಲಿ ಯಾರು ಅನ್ನ ದೇವತೆ ಶಾಪ ಕೊಡುತ್ತಂತೆ. ಅಲ್ಲಿ ಆ ಮಕ್ಕಳು ಸಂಸಾರ ಚೆನ್ನಾಗಿರೋದಲ್ಲ, ಕಿತ್ತಾಡಿ ಅವರ ಸಂಸಾರಕ್ಕೆ ಕುತ್ತು ಬರುತ್ತೆ, ಅವರು ಬೇರೆ ಬೇರೆ ಆಗ್ತಾರೆ ಅಂತ ನಮ್ಮ ಶಾಸ್ತ್ರಗಳು ತಿಳಿಯುತ್ತೆ. ಅಂತಂದ್ರೆ ನಮ್ಗೆ ತಿಳಿಲಿಲ್ಲ ಅಂತಂದ್ರೆ ಹೇಳುವಂಥವ್ರು ಬಹಳಾನೇ ಜನ ಇದ್ದಾರೆ. ನಮಗ್ ಗೊತ್ತಿಲ್ಲಪ್ಪ, ನಮ್ಮ ತಂದೆ ತಾಯಿ ಹೇಳುವಂಥವ್ರಿಲ್ಲ, ದೊಡ್ಡವ್ರಿಲ್ಲ ಅಂತಂದ್ರೆ ಬಹಳಷ್ಟು ಜನ. ಈ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನಾವು ಇವಾಗ ಸೋಷಿಯಲ್ ಮೀಡಿಯಾ ಕಾಲವಾಗಿರೋದ್ರಿಂದ
ನಾವು ನಮ್ಗೆ ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಇದು ಮಾಡ್ತಾ ಇದ್ದಾರೆ, ಒಂದು 2-3 ವಿಡಿಯೋಗಳನ್ನ ನೋಡಿದ್ರೆ ಅಂತಂದ್ರೆ ಮದುವೆ ಅನ್ನುವಂಥದ್ದು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರ್ತಾರೆ, ಜೀವನ ಚೆನ್ನಾಗಿರುತ್ತೆ. ನಮ್ಮ ಭಾರತೀಯ ವಿವಾಹ ಒಂದು ವ್ಯವಸ್ಥೆಯನ್ನು ಪ್ರಪಂಚವೇ ಕೈ ಎತ್ತಿ ಮುಗಿಯುವಂತ ಈ ವಿವಾಹ ವ್ಯವಸ್ಥೆ ಉಳಿಬೇಕು. ಇವಾಗ ಎಷ್ಟೆಷ್ಟು ಜನ ಮಕ್ಕಳು ಸಿಂಗಲ್ ಪ್ಯಾರೆಂಟ್ಗಳಾಗಿ ಬೆಳೀತಾ ಇದ್ದಾರೆ ಅಂತ ನಾನು ಯಾಕೋಸ್ಕರ ಈ ಮದುವೆನ ಇಷ್ಟು ಶ್ರದ್ಧೆಯಿಂದ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಅಂತ ನನ್ನ ಒಂದು ಉದ್ದೇಶ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಆಯ್ತಾ. ನಮ್ಮ ಭಾರತೀಯರ ಒಂದು ಗಂಡು ಹೆಣ್ಣನ್ನು ನೋಡಿದ್ರೆ ಏನು ಪಾರ್ವತಿ ಪರಮೇಶ್ವರರು ಅಂತಂತಾರೆ, ಲಕ್ಷ್ಮೀನಾರಾಯಣರು ಅಂತಂತಾರೆ, ಅಂದ್ರೆ ದೇವತಾ ಸ್ವರೂಪಗಳು. ಅವ್ರು ಹೇಗೆ ಶಾಶ್ವತವಾಗಿ ಇದಿರ್ತಾರೋ, ಒಂದು ಮದುವೆ ಸಂಬಂಧ ಅಂತಂದ್ರೆ 7 ಜನ್ಮದ ನಂಟು ಅಂತಂತಾರೆ. ಆದ್ರೆ ಆ ನಂಟನ್ನು ಇದು ಏರ್ಪಡಬೇಕಾದ್ರೆ ಬಹಳ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಇದು ಮಾಡಿದ್ರೆ ಅಲ್ಲಿ ಏನಾದ್ರೂ ಬಂದ್ರು ತಂದೆ ತಾಯಿ ಆಶೀರ್ವಾದ ಇರ್ಬೋದು, ಗುರು ಹಿರಿಯರ ಆಶೀರ್ವಾದ ಇರ್ಬೋದು, ದೇವತೆಗಳ ಆಶೀರ್ವಾದ ಇರ್ಬೋದು, ಆ ಸಂಸಾರವನ್ನು ನಿಲ್ಲಿಸುತ್ತೆ. ಆ ಮನುಷ್ಯನಿಗೆ ಯಾರು ಜೊತೆ ಇರೋದಿಲ್ಲ. ಗಂಡನ ಹೆಂಡತಿನ ಗಂಡನೇ ಕೊನೆ ತನಕ ಜೊತೆ ಇರ್ತಾರೆ. ಈ ತರ ಇರೋ ತರ ನಾವು ತಂದೆ ತಾಯಿಂದ್ರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ನಾವು ಮದುವೆಗಳನ್ನ ಮಾಡಿಸ್ಬೇಕು ಅಂತ ನಾನು ಇಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿ ಮಾತನಾಡಿದ್ರೆ ಕ್ಷಮಿಸ್ಬೇಕು, ದೊಡ್ಡ ಹೃದಯದಿಂದ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.